ನಮಸ್ಕಾರ. ಇತ್ತೀಚೆಗೆ ಒಂದು ವಿಡಿಯೋ ಇಂಟರ್ನೆಟ್ನಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಿದೆ. ಭಾರತದ ಒಂದು ದೊಡ್ಡ ಆರೋಗ್ಯ ಕಾರ್ಯಕ್ರಮದ ಬಗ್ಗೆ ಆ ವಿಡಿಯೋ ಕೆಲವು ಗಂಭೀರ ಆಘಾತಕಾರಿ ಆರೋಪಗಳನ್ನು ಮಾಡುತ್ತಿದೆ. ಸರಿ, ಹಾಗಿದ್ರೆ ಇವತ್ತು ನಾವು ಆ ವಿಡಿಯೋದಲ್ಲಿನ ವಾದಗಳನ್ನು ಒಂದೊಂದಾಗಿ ಬಿಡಿಸಿ ನೋಡೋಣ. ಅದು ಏನು ಹೇಳುತ್ತೆ ಮತ್ತು ತನ್ನ ವಾದವನ್ನು ಹೇಗೆ ಮಂಡಿಸುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲಿಗೆ ಆ ವಿಡಿಯೋ ಕೇಳುವ ಅತ್ಯಂತ ಆಘಾತಕಾರಿ ಪ್ರಶ್ನೆಯನ್ನೇ ನೋಡೋಣ. ಕ್ಯಾನ್ಸರ್ ಅನ್ನು ತಡೆಯಬೇಕಾದ ಒಂದು ಲಸಿಕೆ ಅದೇ ಕ್ಯಾನ್ಸರ್ಗೆ ಕಾರಣವಾಗಲು ಸಾಧ್ಯವೇ? ಯೋಚನೆ ಮಾಡಿ, ಈ ಒಂದೇ ಒಂದು ಪ್ರಶ್ನೆಯಲ್ಲೇ ಇಡೀ ವಿವಾದದ ಬೇರಿದೆ. ಆ ವಿಡಿಯೋದಲ್ಲಿನ ಮುಖ್ಯವಾದ ಅಂಟೆ ಇದೆ. ಭಾರತದಲ್ಲಿ HPV ಲಸಿಕೆ ಕಾರ್ಯಕ್ರಮ ಇದೆಯಲ್ಲ, ಅದರ ನಿಜವಾದ ಉದ್ದೇಶ ಯುವತಿಗಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಯೋದಲ್ಲವಂತೆ, ಬದಲಿಗೆ ಅದೆಲ್ಲ ಉಂಟು ಮಾಡುವುದಂತೆ. ಇದು ಸುಮ್ಮನೆ ಮಾಡೋ ಆರೋಪ ಅಲ್ಲ, ನಮ್ಮ ಇಡೀ ಆರೋಗ್ಯ ವ್ಯವಸ್ಥೆಯ ಉದ್ದೇಶವನ್ನೇ ಪ್ರಶ್ನೆ ಮಾಡುವಂತಹ ಒಂದು ದೊಡ್ಡ ಮಾತು. ಹಾಗಿದ್ರೆ ಇಷ್ಟು ದೊಡ್ಡದೊಂದು ಆರೋಪ ಮಾಡೋಕೆ ಅವರ ಹತ್ರ ಇರೋ ಆಧಾರವಾದ್ರೂ ಏನು? ಅದಕ್ಕೆ ಆ ವಿಡಿಯೋ ನಮ್ಮನ್ನ ನೇರವಾಗಿ 2009ರಲ್ಲಿ ನಡೆದ ಒಂದು ಘಟನೆಗೆ ಕರ್ಕೊಂಡೋಗುತ್ತೆ. ಅವರ ಇಡೀ ವಾದ ನಿಂತಿರೋದೇ ಈ ಘಟನೆಯ ಅಡಿಪಾಯದ ಮೇಲೆ. ಆ ವಿಡಿಯೋ ಕಟ್ಟಿಕೊಡುವ ಕತೆ ಹೀಗಿದೆ. 2009ರಲ್ಲಿ ಆಂಧ್ರಪ್ರದೇಶ್ ಮತ್ತೆ ಗುಜರಾತ್ನ ಬುಡಕಟ್ಟು ಹುಡುಗಿಯರ ಮೇಲೆ ಲಸಿಕೆ ಪ್ರಯೋಗ ಶುರುವಾಗುತ್ತೆ. ಪ್ರಯೋಗ ಶುರುವಾದ ತಕ್ಷಣವೇ 7 ಹುಡುಗಿಯರು ಸತ್ತು ಹೋದ್ರು ಅಂತೆ ವಿಡಿಯೋ ಹೇಳುತ್ತೆ. ಅಷ್ಟಕ್ಕೇನಿಲ್ಲಲ್ಲ, ವರ್ಷಗಳು ಕಳೆದ ಮೇಲೆ ಆ ಲಸಿಕೆ ಪಡೆದ ಎಷ್ಟೋ ಜನರಿಗೆ ಗರ್ಭಾಶಯವನ್ನೇ ತೆಗೆದುಹಾಕೋ ಪರಿಸ್ಥಿತಿ ಬಂತು ಅಂತ ಆರೋಪ ಮಾಡುತ್ತೆ. ಕೊನೆಗೆ 2013ರಲ್ಲಿ ಭಾರತದ ಸಂಸತ್ತೇ ಇದೊಂದು ನೈತಿಕತೆಯ ಸಂಪೂರ್ಣ ಉಲ್ಲಂಘನೆ ಅಂತ ಹೇಳಿದೆ ಅಂತಾನೂ ವಿಡಿಯೋ ವಾದಿಸುತ್ತೆ. ಇದು ಅವರು ಹೇಳುವ ಘಟನೆಗಳ ಸರಪಳಿ. ಈ ಪ್ರಯೋಗ ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೆದಿತ್ತು ಅನ್ನೋದಕ್ಕೆ ಈ ಸಂಖ್ಯೆನೇ ಸಾಕ್ಷಿ. 20,000. ಹೌದು, ವಿಡಿಯೋ ಪ್ರಕಾರ ಬರೋಬ್ಬರಿ 20,000 ಹುಡುಗಿಯರು ಈ ಪ್ರಯೋಗದಲ್ಲಿ ಭಾಗಿಯಾಗಿದ್ರು. ಇದೇನೋ ಸಣ್ಣ ಗುಂಪಲ್ಲ, ಒಂದು ದೊಡ್ಡ ಸಮುದಾಯವನ್ನೇ ಬಳಸ್ಕೊಂಡಾಗೆ. ಆ 20,000 ಜನರಲ್ಲಿ ವಿಡಿಯೋದ ಪ್ರಕಾರ ಪ್ರಯೋಗ ಶುರುವಾದ ಕೂಡಲೇ ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಇದು 7. ನೋಡಿ, 20,000ದಂತಹ ದೊಡ್ಡ ಸಂಖ್ಯೆಯ ಜೊತೆಗೆ ಈ 7 ಅನ್ನುವ ಸಂಖ್ಯೆಯನ್ನ ಇಟ್ಟಾಗ ವಿಡಿಯೋ ಒಂದು ರೀತಿಯ ಭಾವನಾತ್ಮಕ ಪರಿಣಾಮ ಬೀರಲು ಪ್ರಯತ್ನಿಸುತ್ತೆ. ಕೇವಲ ಭಾರತದ ಘಟನೆಯನ್ನ ಇಟ್ಕೊಂಡು ಈ ವಿಡಿಯೋ ಸುಮ್ಮನಾಗಲ್ಲ. ತಮ್ಮ ವಾದವನ್ನ ಇನ್ನಷ್ಟು ಬಲಪಡಿಸೋಕೆ ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗುತ್ತೆ. ಭಾರತದ ಹೊರಗಿನಿಂದ ಯಾವೆಲ್ಲ ಮೂಲಗಳನ್ನ ಅದು ಉಲ್ಲೇಖಿಸುತ್ತೆ ಅಂತ ನೋಡೋಣ ಬನ್ನಿ. ಮೊದಲು ವಿಡಿಯೋ ಒಬ್ಬ ದೊಡ್ಡ ವ್ಯಕ್ತಿಯ ಹೆಸರನ್ನು ಬಳಸ್ಕೊಳ್ಳುತ್ತೆ, ರಾಬರ್ಟ್ ಎಫ್ ಕೆನೆಡಿ ಜೂನಿಯರ್. ಅವರ ಹೆಸರಲ್ಲಿ ಈ ಮಾತನ್ನು ಹೇಳಲಾಗುತ್ತೆ: ಗರ್ಭಕಂಠದ ಕ್ಯಾನ್ಸರ್ನಿಂದ ಸಾಯುವ ಅಪಾಯಕ್ಕಿಂತ ಗಾಡಸಲ್ ಲಸಿಕೆಯಿಂದ ಸಾಯುವ ಅಪಾಯ 37 ಪಟ್ಟು ಹೆಚ್ಚು. ಇದೊಂದು ನಿಜಕ್ಕೂ ಬೆಚ್ಚಿ ಬೀಳಿಸುವ ಹೋಲಿಕೆಯಲ್ವಾ? ಈ ಹೋಲಿಕೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಚಿತ್ರವನ್ನ ನೋಡಿ. ಒಂದು ತಕ್ಕಡಿಯಲ್ಲಿ ಗರ್ಭಕಂಠದ ಕ್ಯಾನ್ಸರ್ನಿಂದ ಸಾಯುವ ಅಪಾಯ ಇದ್ರೆ, ಇನ್ನೊಂದು ತಕ್ಕಡಿಯಲ್ಲಿ ಅದಕ್ಕಿಂತ 37 ಪಟ್ಟು ಹೆಚ್ಚು ಭಾರವಾದ ಲಸಿಕೆಯಿಂದ ಸಾಯುವ ಅಪಾಯ ಇದೆ ಅಂತ ವಿಡಿಯೋ ಹೇಳುತ್ತೆ. ಈ ಚಿತ್ರದಿಂದ ವಾದದ ಗಂಭೀರ್ಯತೆ ಇನ್ನಷ್ಟು ಹೆಚ್ಚಾಡತ್ತೆ. ಇಷ್ಟಕ್ಕೆ ನಿಲ್ಲಲ್ಲ, ವಿಡಿಯೋ ಇನ್ನೊಬ್ಬ ತಜ್ಞರನ್ನು ನಮ್ಮ ಮುಂದೆ ತರುತ್ತೆ. ಅಮೆರಿಕಾದಲ್ಲಿ ಲಸಿಕೆಯಿಂದಾದ ಗಾಯಗಳ ಬಗ್ಗೆ ವಾದಿಸುವ ಒಬ್ಬ ಪ್ರಸಿದ್ಧ ವಕೀಲರಿಗೆ ಮಾರುಕಟ್ಟೆಯಲ್ಲಿರೋ ಅತ್ಯಂತ ಅಪಾಯಕಾರಿ ಲಸಿಕೆ ಯಾವುದು ಅಂತ ಕೇಳಲಾಗುತ್ತೆ. ಅದಕ್ಕೆ ಅವರ ಉತ್ತರ ವಿಡಿಯೋ ಪ್ರಕಾರ ಒಂದೇ ಆಗಿತ್ತು: ಗಾಡಸೆಲ್. ಈ ಎಲ್ಲಾ ಘಟನೆಗಳ ಮಧ್ಯೆ ವಿಡಿಯೋ ಪದೇ ಪದೇ ಒಬ್ಬ ವ್ಯಕ್ತಿಯ ಹೆಸರನ್ನೇ ಹೇಳುತ್ತೆ. ಈ ಇಡೀ ಕಥೆಯ ಕೇಂದ್ರ ಬಿಂದು ಅಂತ ಅವರನ್ನೇ ತೋರಿಸುತ್ತೆ. ಆ ವ್ಯಕ್ತಿ ಬೇರಾರೂ ಅಲ್ಲ, ಬಿಲ್ ಗೇಟ್ಸ್. ಈಗ ಅವರ ಸುತ್ತ ಕಥೆಯನ್ನು ಹೇಗೆ ಹೆಣೆಯಲಾಗಿದೆ ಅಂತ ನೋಡೋಣ. ನೋಡಿ, ಈ ಮಾತನ್ನು ಬಿಲ್ ಗೇಟ್ಸ್ ಅವರೇ ಹೇಳಿದ್ದು ಅಂತ ವಿಡಿಯೋ ಆರೋಪಿಸುತ್ತೆ. ಭಾರತ ನಮಗೆ ಒಂದು ಪ್ರಯೋಗಾಲಯ ಇದ್ದ ಹಾಗೆ, ನಾವು ಇಲ್ಲಿ ಯಾವುದನ್ನೂ ಬೇಕಾದರೂ ಪ್ರಯೋಗಿಸಬಹುದು. ಈ ಒಂದು ವಾಕ್ಯವನ್ನು ಮುಂದಿಟ್ಟು ಅವರ ಉದ್ದೇಶಗಳ ಬಗ್ಗೆ ಅನುಮಾನ ಮೂಡಿಸಲು ವಿಡಿಯೋ ಪ್ರಯತ್ನಿಸುತ್ತೆ. ವಾದವನ್ನು ಇನ್ನಷ್ಟು ವೈಯಕ್ತಿಕಗೊಳಿಸೋಕೆ ವಿಡಿಯೋ ಗೇಟ್ಸ್ ಅವರ ಕುಟುಂಬದ ವಿಷಯವನ್ನೇ ಎತ್ತುತ್ತೆ. ಅದು ಹೇಳೋ ಪ್ರಕಾರ 2018ರಲ್ಲಿ ಬಿಲ್ ಗೇಟ್ಸ್ಗೆ ಚಿಕಿತ್ಸೆ ನೀಡ್ತಿದ್ದ ವೈದ್ಯರೇ ಒಂದು ರಹಸ್ಯವನ್ನ ಹೊರಹಾಕಿದ್ರಂತೆ. ಗೇಟ್ಸ್ ತಮ್ಮ ಸ್ವಂತ ಮಕ್ಕಳಿಗೆ ಯಾವುದೇ ಲಸಿಕೆ ಹಾಕ್ಸಿಲ್ಲ ಅಂತ. ಇಲ್ಲಿಂದ ಕತೆ ಒಂದು ಥ್ರಿಲ್ಲರ್ ಥರ ಆಗುತ್ತೆ. ವಿಡಿಯೋ ಹೇಳೋ ಪ್ರಕಾರ 2018ರಲ್ಲಿ ಈ ವೈದ್ಯರ ಹೇಳಿಕೆಯನ್ನ ವರದಿ ಮಾಡಿದ ಲೇಖನ ಈಗ ಇಂಟರ್ನೆಟ್ನಲ್ಲೇ ಇಲ್ವಂತೆ. ಯಾರೋ ಅದನ್ನು ಡಿಲೀಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆ ಲೇಖನ ಬರೆದ ಪತ್ರಕರ್ತರು ಕೂಡ ಕಣ್ಮರೆಯಾಗಿದ್ದಾರೆ. ಸತ್ಯವನ್ನ ಮುಚ್ಚಾಕೋ ದೊಡ್ಡ ಪ್ರಯತ್ನ ನಡೀತಿದೆ ಅಂತ ಹೇಳಕ್ಕೆ ಈ ವಾದವನ್ನ ಬಳಸಲಾಗುತ್ತೆ. ಸರಿ, ಇಷ್ಟೆಲ್ಲ ಆರೋಪಗಳು, ನಿಗೂಢ ಕತೆಗಳನ್ನೆಲ್ಲ ಹೇಳಿದ್ಮೇಲೆ ಕೊನೆಗೆ ಈ ವಿಡಿಯೋ ನೋಡೋರಿಂದ ಏನನ್ನು ಬಯಸುತ್ತೆ? ಅದರ ಅಂತಿಮ ಸಂದೇಶವಾದರೂ ಏನು? ವಿಡಿಯೋದ ಕೊನೆಯ ಕರೆ ತುಂಬಾನೇ ಸ್ಪಷ್ಟವಾಗಿದೆ. 3 ಭಾಗಗಳಲ್ಲಿದೆ. ಮೊದಲನೇದಾಗಿ,
ಲಸಿಕೆ ಹಾಕ್ಸ್ಬೇಕೋ ಬೇಡವೋ ಅನ್ನೋದು ಪೋಷಕರ ವೈಯಕ್ತಿಕ ನಿರ್ಧಾರ ಅಂತ ಹೇಳಿ ಜವಾಬ್ದಾರಿಯನ್ನ ನೋಡುವರಿಗೆ ಬಿಡುತ್ತೆ. ಎರಡನೇದಾಗಿ ಯುಎಸ್ ಸರ್ಕಾರ ಈ ವಿಡಿಯೋವನ್ನ ತಡೆಯುತ್ತೆ ಅಂತ ಹೇಳುವ ಮೂಲಕ ಇದೊಂದು ರೀತಿಯ ನಿಷೇಧಿತ ಸತ್ಯ ಅನ್ನೋ ಭಾವನೆ ಮೂಡಿಸುತ್ತೆ. ಮತ್ತು ಕೊನೆಯದಾಗಿ ಇದನ್ನ ಭಾರತದ ಮೂಲೆಗೂ ತಲುಪಿಸಿ ಅಂತ ಕೇಳಿಕೊಳ್ಳುವ ಮೂಲಕ ನೋಡುವರನ್ನೇ ತನ್ನ ಸಂದೇಶದ ಪ್ರಚಾರಕರನ್ನಾಗಿ ಮಾಡಿಕೊಳ್ಳುತ್ತೆ. ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ನಮ್ಮ ಮುಂದೆ ಉಳಿಯೋದು ಒಂದೇ ಪ್ರಶ್ನೆ. ಒಂದು ಕಥೆ ಅದು ನಿಜ ಇರಲಿ ಅಥವಾ ಸುಳ್ಳಿರಲಿ, ನಮ್ಮ ಭಯ ಮತ್ತು ನಂಬಿಕೆಗಳನ್ನು ಬಳಸ್ಕೊಂಡು ಇಷ್ಟೂ ಬೇಗ ಹರಡುತ್ತೆ ಅಂದರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಾವು ನಿರ್ಧರಿಸೋದು ಹೇಗೆ? ಈ ಪ್ರಶ್ನೆ ಕೇವಲ ಈ ಒಂದು ವಿಡಿಯೋಗೆ ಸೀಮಿತವಲ್ಲ, ಬದಲಿಗೆ ನಾವು ಪ್ರತಿದಿನ ಎದುರಿಸುವ ಮಾಹಿತಿಯ ಮಹಾಪೂರಕ್ಕೆ ಸಂಬಂಧಿಸಿದ್ದು.